ಪ್ರಧಾನಿ ಮೋದಿ ಆಗಮಿಸುವ ಮುನ್ನ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವಂತದ್ದು ಯಾರಿಟ್ರು ಯಾಕಿಟ್ರು ಅವರ ಉದ್ದೇಶ ಏನಾಗಿತ್ತು ಹೀಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮತ್ತೊಂದು ಕಡೆ ತನಿಖೆ ಕೂಡ ಆಗ್ತಾ ಇದೆ. ಆಗಂತುಕನನ್ನ ಅರೆಸ್ಟ್ ಮಾಡಿ ನಿನ್ನೆ ವಿಚಾರಣೆ ಕೂಡ ನಡೆದಿತ್ತು. ಆತ ಅಸ್ವಸ್ಥ ಅಂತ ಕೂಡ ಹೇಳಲಾಗಿತ್ತು. ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. 4 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಪ್ರಕರಣವನ್ನ ಭೇದಿಸೋದಕ್ಕೆ 4 ತಂಡಗಳನ್ನ ರಚನೆ ಮಾಡಿರುವಂತದ್ದು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸ್ ಪಡೆ 4 ತಂಡದಿಂದ ಬೇರೆ ಬೇರೆಯ ಆಯಾಮದಲ್ಲೂ ಕೂಡ ಸರ್ಚಿಂಗ್ ಅನ್ನ ಮಾಡಲಾಗ್ತಾ ಇದೆ. ಜಿಲೆಟಿನ್ ಕಡ್ಡಿಗಳ ಹಿಂದಿದೆಯಾ ಹಾಗಾದ್ರೆ ದೊಡ್ಡ ಗ್ಯಾಂಗ್ನ ಕೈವಾಡ? ಇನ್ನ ಉದ್ದೇಶ ಪೂರ್ವಕವಾಗಿಯೇ ನಡೆದಿದೆಯಾ ಅಂತೇಳ್ಬಿಟ್ಟು ತನಿಖೆಯನ್ನ ಮಾಡಲಾಗ್ತಾ ಇದೆ. ನೋಡ್ತಾ ಇರ್ಬೋದು, ಕನಕಪುರ ರಸ್ತೆಯ ಬ್ರಿಡ್ಜ್ ಬಳಿ ಪತ್ತೆಯಾಗಿರುವಂತಹ ಜಿಲೆಟಿನ್ ಕಡ್ಡಿ ಒಂದು ಭಾಗದಲ್ಲಿ. ಆ ಜಿಲೆಟಿನ್ ಕಡ್ಡಿ ಇರುವಂತಹ ಕಂಪ್ಲೀಟ್ ಜಾಗ ಆ ಬ್ರಿಡ್ಜ್, ಕನಕಪುರ ರೋಡ್. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ತನಿಖೆ ಆರಂಭ ಮಾಡಿದ್ದಾರೆ. ಮೋದಿಗೆ ವಿವಿಧ ಹಂತದ ಭದ್ರತೆ ಇದ್ರೂ ಕೂಡ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವಂತದ್ದು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂತಹ ಈ ಒಂದು ಪ್ರಕರಣ, ಅದರಲ್ಲೂ ಆಶ್ರಮಕ್ಕೆ ಹತ್ತಿರದ ರಸ್ತೆಯಲ್ಲೇ ಸಿಕ್ಕಿರುವಂತಹ ಜಿಲೆಟಿನ್, ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಸಿಕ್ಕಿರುವಂತದ್ದು, ಆ ಆಶ್ರಮದ ಹತ್ತಿರವೇ ಸಿಕ್ಕಿರುವಂತಹ ಜಿಲೆಟಿನ್ ಕಡ್ಡಿಗಳು. ಈಗ ಆಲ್ರೆಡಿ ಸ್ಥಳೀಯರನ್ನ ಕರೆತಂದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಗಗಲಿಪುರ ಠಾಣಾ ವ್ಯಾಪ್ತಿಯ ಕ್ವಾರಿಗಳ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಕೊರೆಸಿರುವಂತಹ ಕ್ವಾರಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಕ್ವಾರಿಗೆ ಕೆಲಸ ಮಾಡುವಂತಹ ಕಾರ್ಮಿಕರನ್ನ ಕರೆಸಿ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಒಟ್ಟು 4 ವಿಶೇಷ ತಂಡಗಳನ್ನ ಮಾಡಿಬಿಟ್ಟು ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಮಾಡ್ತಾ ಇರುವಂತಹ ತನಿಖೆ.